ಬೆಂಗಳೂರಿನಲ್ಲಿ ಹುಡುಗಿಯರ ಹಾಸ್ಟೆಲ್ಗೆ ರಕ್ಷಣೆ ಅನ್ನೋದು ಇಲ್ವಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ ಹುಡುಗಿಯರ ಹಾಸ್ಟೆಲ್ಗೆ ನುಗ್ಗಿದ ಯುವಕ. ಜ್ಞಾನ ಭಾರತಿ ಕ್ಯಾಂಪಸ್ನ ಒಳಗಡೆ ಇರುವಂತ ರಮಾಭಾಯಿ ಹಾಸ್ಟೆಲ್ ನೋಡಿ, ಕ್ಯಾಂಪಸ್ ಒಳಗಡೆ ಇರುವಂತ ಹಾಸ್ಟೆಲ್ಗೆ ಒಬ್ಬ ಯುವಕ ಬರ್ತಾನೆ ಅಂತ ಅಂದ್ರೆ ಹಾಗಿದ್ರೆ ಅಲ್ಲಿನ ಸೆಕ್ಯೂರಿಟಿ ಏನು? ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಒಳಗಡೆ ಹೋಗಿದ್ದಾನೆ ಯುವಕ. ರಾತ್ರಿ 9 ಗಂಟೆಗೆ ಯುವಕ ಆರಾಮಾಗಿ ಹುಡುಗಿಯರ ಹಾಸ್ಟೆಲ್ ಒಳಗಡೆ ಹೋಗ್ತಾನೆ. ಇದನ್ನ ಗಮನಿಸಿದ ವಿದ್ಯಾರ್ಥಿನಿಯರಿಂದ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಆಗಮಿಸಿ ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದನ್ನು ಯಾರೋ ಯುವತಿಯರು ನೋಡಿದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಯಾರೋ ಹುಡುಗ ಹಿಂಗ್ ಬಂದಿದ್ದಾನೆ ನೋಡಿ ಅಂತ. ಇಮಿಡಿಯೇಟ್ ಆಗಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ, ಯುವಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿ ವಿದ್ಯಾರ್ಥಿನಿಗಳು ನೋಡದೇ ಇದ್ದಿದ್ರೆ ಅಥವಾ ಪೊಲೀಸರ ಗಮನಕ್ಕೆ ತರದೇ ಇದ್ದಿದ್ರೆ ಅಥವಾ ಯಾವ್ದಾದ್ರು ಅನಾಹುತಗಳು ಸಂಭವಿಸಿದ್ರೆ ಯಾರು ಜವಾಬ್ದಾರಿ ಆಗ್ತಾ ಇದ್ರು, ಯಾರು ಹೊಣೆ ಹೊತ್ಕೊಳ್ತಾ ಇದ್ರು? ವಿದ್ಯಾರ್ಥಿಗಳ ಹಾಸ್ಟೆಲ್ ಅಂತ ಅಂದ್ರೆ ಅದಕ್ಕೆ ಸೆಕ್ಯೂರಿಟಿ ಅನ್ನೋದು ಇರ್ಲೇಬೇಕಲ್ವಾ? ಸೆಕ್ಯೂರಿಟಿ ಇಲ್ದೇನೆ ಇಷ್ಟು ಸಲೀಸಾಗಿ ಒಬ್ಬ ಯುವಕ ಹೇಗ್ ಬರ್ತಾನೆ ಹುಡುಗಿಯರ ಹಾಸ್ಟೆಲ್ಗೆ? ಅವರ ಜೀವ, ಅವರ ಮಾನ ಎಲ್ಲವೂ ಕೂಡ ಹಾಕಿದ್ರೆ ಏನು? ಹಾಗಾದ್ರೆ ಒಂದ್ ಸೆಕ್ಯೂರಿಟಿ ಅನ್ನೋದು ಇರಲ್ವಾ ಹುಡುಗಿಯರ ಹಾಸ್ಟೆಲ್ಗೆ? ಹಾಗಾದ್ರೆ ಕ್ಯಾಂಪಸ್ನೊಳಗಡೆ ಇರುವಂತ ಹಾಸ್ಟೆಲ್ಗೆ ಇಷ್ಟು ಸಲೀಸಾಗಿ ಬರ್ತಾರೆ ಅಂತ ಅಂದ್ರೆ ಇನ್ನು ಬೇರೆ PG ಇನ್ನೊಂದು ಮತ್ತೊಂದು ಅದ್ರ ಕತೆಗೇನು? ಇದನ್ನ ನೋಡುವಂತ ಪೋಷಕರಿಗೆ ಏನ್ ಅನ್ಸಲ್ಲ? ಮಕ್ಕಳಿಗೊಂದು ಭದ್ರತೆ, ರಕ್ಷಣೆ ಅನ್ನೋದು ಇಲ್ವಾ? ಈಗ ಸಾಕಷ್ಟು ಪ್ರಕರಣಗಳನ್ನ ನೀವು ಗಮನಿಸಿದ್ದೀರಾ ರಾಜ್ಯದಲ್ಲಿ. ಏನು ಸಮಸ್ಯೆಗಳಾಗಿದೆ, ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಕೊಲೆ ಮಾಡ್ಲಾಗ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗಿತ್ತು ಅಲ್ವಾ? ಯಾರ್ದು ಜವಾಬ್ದಾರಿ ಇದು? ಯಾರು ರಕ್ಷಣೆ ಕೊಡ್ಬೇಕಾಗಿತ್ತು? ಒಂದ್ CCTV ಇರಲ್ವಾ? ಹಾಗಾದ್ರೆ ಸೆಕ್ಯೂರಿಟಿ ಗಾರ್ಡ್ಗಳು ಇರಲ್ವಾ? ಹಾಗಾದ್ರೆ ವಾರ್ಡನ್ ಅಂತ ಇರಲ್ವಾ? ಎಲ್ಲ ಹೋಗಿದ್ರು ಅವರೆಲ್ಲ? ಮಣ್ ತಿನ್ನಕ್ ಹೋಗಿದ್ರಾ? ಅಥವಾ ಯಾರು ಇಲ್ವೇ ಇಲ್ವಾ? ಬರೀ ಹಾಸ್ಟೆಲ್ ಮಾತ್ರ ಇದ್ಬಿಟ್ರೆ ಆಗತ್ತಾ? ಹೆಣ್ಣು ಮಕ್ಳಿಗೆ ರಕ್ಷಣೆ ಅನ್ನೋದು ಬೇಡ್ವಾ? ಯಾರೋ ಕಳ್ಳನೋ, ದರೋಡೆಕೋರನೋ, ಇನ್ನೊಬ್ಬನೋ ಮತ್ತೊಬ್ಬನೋ ಯಾವನ್ ಬೇಕೋ ಅವನು ಒಳಗಡೆ ನುಗ್ತಾ ಇದ್ರೆ ಇದನ್ನ ಹಾಸ್ಟೆಲ್ ಅಂತ ಅನ್ಬೇಕು, BMTC KSRTC ಬಸ್ ಸ್ಟ್ಯಾಂಡ್ ಅನ್ಬೇಕು. ಹಾಸ್ಟೆಲ್ ಅಲ್ವಾ ಇದು? ಅಥವಾ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್? ಹೇಗ್ ಬಂದ್ಬಿಟ್ಟ ಈ ಹುಡುಗ ಒಳಗಡೆ? ಯಾರಾದ್ರೂ ಒಬ್ರು ಒಳಗಡೆ ಬರೋದ್ನ ಹೋಗೋದನ್ನ ತಡೆಯೋದಕ್ಕೆ ಅಂತ ಇರ್ಬೇಕಲ್ವಾ ಸ್ವಾಮಿ? ಯಾರು ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನೀವು ರಕ್ಷಣೆ ಹೆಂಗ್ ಕೊಡ್ತೀರಾ? ಅದು ಬೆಂಗಳೂರಿನಲ್ಲಿ ಜ್ಞಾನ ಭಾರತಿ ಕ್ಯಾಂಪಸ್ ನಲ್ಲಿ ಆಗಿರೋದು. ರಾಜ್ಯದ ಯಾವುದೋ ಮೂಲೆಯಲ್ಲಿರುವಂತ ಕಾಡಿನ ಒಳಗಡೆ ಇರುವಂತ ಹಾಸ್ಟೆಲ್ ನಲ್ಲಿ ಅಲ್ಲ, ರಾಜಧಾನಿಯಲ್ಲಿಯೇ ಇರೋ ಬೆಂಗಳೂರಿನಲ್ಲೇ ಹಾಸ್ಟೆಲ್ಗೆ ರಕ್ಷಣೆ ಅನ್ನೋದಿಲ್ಲ.